ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸಲ್ಲಿ ವೇರಿಯಬಲ್ಸ್ ಮತ್ತು ಡೇಟಾ ಟೈಪ್ಸ್ ಅಂದರೆ ಏನು ಅಂತ ನೋಡೋಣ ಬನ್ನಿ ಗೈಸ್. ಸೊ ಫಸ್ಟಿಗೆ ನಾವು ವೇರಿಯಬಲ್ಸ್ನ ಸ್ಟಡಿ ಮಾಡ್ತೀವಿ. ಸೊ ನೆಕ್ಸ್ಟು ಡೇಟಾ ಟೈಪ್ಸ್ನ ಸ್ಟಡಿ ಮಾಡ್ತೀವಿ. ನೆಕ್ಸ್ಟು ವೇರಿಯಬಲ್ಸಿಂದು ಸಿಂಟ್ಯಾಕ್ಸ್ ನೋಡೋಣ ಅಂತೆ. ಸಿಂಟ್ಯಾಕ್ಸ್ ಬಂದುಬಿಟ್ಟು ವೇರಿಯಬಲ್ ನೇಮ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಅಂತ ಇರುತ್ತೆ. ನೆಕ್ಸ್ಟು ವೇರಿಯಬಲ್ ನೇಮ್ನ ಡಿಫೈನ್ ಮಾಡಬೇಕು ಅಂತ ಅಂದರೆ ಸಮ್ ಸೆಟ್ ಆಫ್ ರೂಲ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಿದರೆ ಎಲ್ಲ ವೇರಿಯಬಲ್ ನೇಮ್ ಕರೆಕ್ಟಾಗಿ ಬರುತ್ತೆ. ಸೊ ಫಸ್ಟಿಗೆ ನಾವು ಸ್ಪೆಷಲ್ ಸಿಂಬಲ್ಸ್ ಲೈಕ್ ಆಂಪರ್ಸೆಂಟು, ಆ್ಯಶು, ಪರ್ಸೆಂಟೇಜು, ಆಸ್ಟ್ರಿಸ್ಕು, ಬ್ರ್ಯಾಕೆಟ್ಸು, ಈ ಥರದ್ದು ಸ್ಪೆಷಲ್ ಸಿಂಬಲ್ಸ್ ಎಲ್ಲ ಆಗುತ್ತಲ್ಲ, ಈ ಥರದ್ದು ಯೂಸ್ ಮಾಡಬಾರ್ದು ನಾವು ವೇರಿಯಬಲ್ ನೇಮ್ ಡಿಫೈನ್ ಮಾಡಬೇಕಾದ್ರೆ. ಸೊ ನೆಕ್ಸ್ಟಿಗೆ ನಾವು ನಂಬರ್ಸಿಂದ ಸ್ಟಾರ್ಟ್ ಮಾಡಬಾರ್ದು ನಾವು. ಈಗ ಒನ್ ಎ, 2A, 2B ಈ ಥರ ಸ್ಟಾರ್ಟಿಂಗ್ ನಾವು ಫಸ್ಟ್ ಲೆಟರ್ ಇದೆ ಅಲ್ಲ, ಅದನ್ನು ನಾವು ನಂಬರಿಂದ ಸ್ಟಾರ್ಟ್ ಮಾಡಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ನಾವು ಏನಾದರೂ ಸ್ಪೇಸ್ ಬಿಡಬೇಕು ಅಂತ ಅಂದರೆ ಅಂಡರ್ಸ್ಕೋರ್ನ ಬಳಸಬೇಕು. ಮತ್ತು ವೇರಿಯಬಲ್ ನೇಮಲ್ಲಿ ಬರೀ ಲೆಟರ್ಸ್ ಮತ್ತು ಅಂಡರ್ಸ್ಕೋರ್ಸ್ ಈ ಥರದನ್ನು ಬಳಸ್ಬೋದು ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ. ಸೊ ಫಸ್ಟಿಗೆ ನಾವು ಎಕ್ಸಾಂಪಲ್ನ ತೊಗೊಳೋಣ ಅಂತ ಬನ್ನಿ. ಸೊ ಫಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ನೇಮ್ ಇಸ್ ಈಕ್ವಲ್ ಟು ABC ಅಂತ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಇಲ್ಲಿ ಅಂಡರ್ಲೈನ್ ತೋರಿಸಿದೆ, ಅಂದರೆ ಏನೋ ಅಲ್ಲಿ ತಪ್ಪಾಗಿದೆ ಅಂತ. ಸೊ ನಾವು ಏನಾದರೂ ಒಂದು ಸೆಟ್ ಆಫ್ ಸ್ಟ್ರಿಂಗ್ಸ್ ಆರ್ ಏನಾದರೂ ಡಿಫೈನ್ ಮಾಡಬೇಕು ಅಂತ ಅಂದರೆ ಅದನ್ನು ಡಬಲ್ ಕೋಟ್ಸ್ ಅಥವಾ ಸಿಂಗಲ್ ಕೋಟ್ಸಲ್ಲಿ ಬಳಸಬೇಕಾಗುತ್ತೆ. ಸೊ ಇವಾಗ ನಾನು ಡಬಲ್ ಕೋಟ್ಸ್ ಆರ್ ಸಿಂಗಲ್ ಕೋಟ್ಸ್ ಯೂಸ್ ಮಾಡಿದಾಗ ಅದು ಫುಲ್ ಕರೆಕ್ಟಾಗಿದೆ ಅಂತ ತೋರಿಸ್ತಿದೆ. ಸೊ ನೆಕ್ಸ್ಟ್ ನಾವು ನಂಬರ್ನ ನಾವು ಡಿಫೈನ್ ಮಾಡ್ತಿದ್ದೀವಿ. ನಂಬರ್ ಇಸ್ ಈಕ್ವಲ್ ಟು 789, ಯಾವುದಾದ್ರೂ ನಂಬರ್ ಡಿಫೈನ್ ಮಾಡ್ಬೋದು ನಾವು. ನಂಬರಿಗೆ ಅದು ಅಂಡರ್ಲೈನ್ ತೋರಿಸ್ತಿಲ್ಲ. ನಾವು ಏನಾದರೂ ಸ್ಟ್ರಿಂಗ್ಸ್ ಮತ್ತು ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಆ ಥರ ಬಳಸಬೇಕು ಅಂತ ಅಂದರೆ ಅಷ್ಟೇ ನಾವು ಸಿಂಗಲ್ ಕೋಟ್ಸ್ ಡಬಲ್ ಕೋಟ್ಸ್ ಅದು ಔಟ್ಪುಟ್ ಸ್ಕ್ರೀನಲ್ಲಿ ತೋರಿಸ್ಬೇಕು ಅಂತ ಅಂದರೆ ನಾವು ಏನು ಮಾಡಬೇಕು ಅಂತಂದರೆ ಪ್ರಿಂಟ್ ಫಂಕ್ಷನ್ನ ಯೂಸ್ ಮಾಡಬೇಕು. ಸೊ ಪ್ರಿಂಟ್ ವೇರಿಯಬಲ್ ನೇಮ್ ಅಂತ, ಇದಕ್ಕೆ ಸಿಂಟ್ಯಾಕ್ಸ್ ಏನು ಅಂತಂದರೆ ಪ್ರಿಂಟ್ ವೇರಿಯಬಲ್ ನೇಮ್ ಅಂತ ಕೊಡಬೇಕು, ಆಯಿತಾ. ಅದಕ್ಕೆ ನಾವು ಸಿಂಗಲ್ ಕೋಟ್ಸ್ ಡಬಲ್ ಕೋಟ್ಸ್ ಏನು ಯೂಸ್ ಮಾಡ್ತಿಲ್ಲ. ಯಾಕೆ ಅಂತ ಅಂದರೆ ನಾವು ವೇರಿಯಬಲ್ ನೇಮಲ್ಲಿರೋ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡ್ತಿದ್ದೀವಲ್ಲ, ಸೊ ಅದಕ್ಕೆ ನಾವು ಅಲ್ಲಿ ಡಬಲ್ ಕೋಟ್ಸ್ ಬಳಸ್ತಿಲ್ಲ. ಸೊ ಅದೇ ಥರ ನಾವು ಪ್ರಿಂಟ್ ನೇಮ್ ಮತ್ತು ಪ್ರಿಂಟ್ ನಂಬರ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು ಡೇಟಾ ಟೈಪ್ಸ್ನ ನೋಡೋಣ ಅಂತೆ. ದರ್ ಆರ್ 3 ಮೇನ್ ಡೇಟಾ ಟೈಪ್ಸ್ ಆಗುತ್ತೆ: ಇಂಟೀಜರ್, ಫ್ಲೋಟ್ ಆ್ಯಂಡ್ ಸ್ಟ್ರಿಂಗ್ಸ್. ಇಂಟೀಜರ್ ಅಂತಂದರೆ ಎಲ್ಲ ಹೋಲ್ ನಂಬರ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ, ಅದು ಯಾವುದಾದ್ರೂ ಆಗಿರ್ಬೋದು. ಸೊ ಎಕ್ಸಾಂಪಲ್ n ಇಸ್ ಈಕ್ವಲ್ ಟು 83 ಏನಾದರೂ ತೊಗೋಬೋದು ನಾವು. ಇಂಟೀಜರ್ ಅಂದರೆ ಆ ಥರ ಪ್ರಿಂಟ್ ಆಗುತ್ತೆ. ಸೊ ನೆಕ್ಸ್ಟು ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಅಂತ ಅಂದರೆ ಡೆಸಿಮಲ್ ಪಾಯಿಂಟ್ಸ್ ಇತ್ತು ಅಂತ ಅಂದರೆ ಅದನ್ನು ಫ್ಲೋಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಸ್ಟ್ರಿಂಗ್ಸ್ ಅಂತ ಅಂದರೆ ನಾವು ಸೆಟ್ ಆಫ್ ಕ್ಯಾರೆಕ್ಟರ್ಸ್ನ ಡಬಲ್ ಕೋಟ್ಸಲ್ಲಿ ಎನ್ಕ್ಲೋಸ್ ಮಾಡಿದ್ವಿ ಅಂತ ಅಂದರೆ ಅದು ಸ್ಟ್ರಿಂಗ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು ಗೈಸ್. ಕ್ಲಾಸಲ್ಲಿ ನಾವು ನಮಗೆ ಯಾವುದಾದ್ರೂ ಡೇಟಾ ಟೈಪ್ ಗೊತ್ತಿಲ್ಲ, ಅದನ್ನು ಹೆಂಗೆ ಕಂಡುಹಿಡಿಬೇಕು ಕಂಪೈಲರ್ಗೆ ಹೇಳ್ಬೋದು ನಾವು. ಯಾವ ಥರ ಡೇಟಾ ಟೈಪ್ನ ಅದೇ ಹೇಳುತ್ತೆ ಯಾವುದು ನಮಗೆ ಗೊತ್ತಾಗಿಲ್ಲ ಅಂತ ಅಂದರೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ನೋಡೋಣ ಅಂತೆ. ಥ್ಯಾಂಕ್ ಯು ಗೈಸ್.